ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನೋಡಿ, ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀನಿ. ಹಾಗೂ ಸ್ವಲ್ಪ ಗೌರ್ಮೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ, ಹಾಗೂ ನಾನು ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ. ನೋಡಿ, ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಬಂದಾಗೆ ನಾನು ಕೂಡ ಪ್ರೈವೇಟ್ ಸ್ಕಾಲರ್ಶಿಪ್ಪಲ್ಲಿ ಒಂದು ಪಡ್ಕೊಂಡಿದ್ದೆ. ಅದನ್ನು ನಿಮಗೆ ತುಂಬ ಜನಕ್ಕೆ ಅದಕ್ಕೋಸ್ಕರ ನಾನು ಪಡೆದಿರೋ ಒಂದು ಪ್ರೂಫು, ಒಂದು ಜೆನ್ಯೂನ್ ಇರೋದ್ರಿಂದ ಸಲುವಾಗಿ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತಿರೋದು. ನಾನೊಬ್ಬ ಅಲ್ಲ, ನನ್ನ ಜೊತೆ ಇರೋ ತುಂಬ ಕ್ಲಾಸ್ಮೇಟ್ಸು ಹಾಗೂ ನನ್ನ ಆಮೇಲೆ ಬಂದಿರುವಂಥ ಈ ಜೂನಿಯರ್ಸ್ ಕೂಡ ತುಂಬ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ದಾರೆ. ಅವ್ರು ಕೂಡ ನಾನು ಹಾಗೂ ಮತ್ತು ಇನ್ಸ್ಟಾಗ್ರಾಮಲ್ಲಿ ಈಗ ಜಸ್ಟ್ ತುಂಬ ಜನ ಮೆಸೇಜ್ ಮಾಡಿದ್ರಿಂದ ಅವ್ರಿಗೂ ತುಂಬ ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ನೋಡಿ, ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ನೀವು ಇದರಲ್ಲಿ ಯಾವ ಥರ ಸ್ಕಾಲರ್ಶಿಪ್ಪು ಬಂದಿದೆ, ಯಾವುದೋ ಒಂದು ಪ್ರೂಫ್ ತೋರಿಸಿ ಆಮೇಲೆ ಎಷ್ಟು ಕಂಪ್ನಿ ಸ್ಕಾಲರ್ಶಿಪ್ ಹಾಕಬೇಕನ್ನೋ ತುಂಬ ಡೌಟ್ಸ್ಗಳಿದ್ವು. ನೋಡಿ, ಸ್ಕಾಲರ್ಶಿಪ್ ಅನ್ನೋದು ನೀವು ಎಷ್ಟು ಬೇಕಾದ್ರೂ ಸ್ಕಾಲರ್ಶಿಪ್ ಹಾಕ್ಬೋದು. ಇದು ಜಸ್ಟ್ ಏನಪ್ಪ ಅಂದರೆ ಒಂದು ಸಣ್ಣ ಅಪ್ಡೇಟ್ ಹೇಳ್ತೀನಿ. ನೋಡಿ, ನಿಮಗೆ ಇದು ಪ್ರೈವೇಟ್ ಸ್ಕಾಲರ್ಶಿಪ್ ಬಂದು ಯಾವುದೇ ಒಂದು ಕಂಪ್ನಿ ಆಯಿತು, ಯಾವುದೇ ಒಂದೇ ಆಗಲಿ, ಆ ಕಂಪ್ನಿಲಿ ಬರುವಂಥ ಪ್ರತಿ ವರ್ಷ ಬರುವಂಥ ಅಮೌಂಟು ಲಾಭ ಮಾಡಿರುತ್ತಲ್ಲ, ಅದರಲ್ಲಿ 5% ಅಮೌಂಟ್ ಅನ್ನೋದು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋ ಅದ್ರ ಬದಲು ಈ ಸ್ಕಾಲರ್ಶಿಪ್ ಅಮೌಂಟ್ ರೀತಿ ಕೊಡ್ತದೆ. ಅದಕ್ಕೋಸ್ಕರ ಗೌರ್ಮೆಂಟ್ ಕೂಡ ಅದಕ್ಕೆ ಉತ್ತೇಜನ ಕೊಡ್ತದೆ. ಅದಕ್ಕೋಸ್ಕರ ಆ 5% ಸ್ಕಾಲರ್ಶಿಪ್ನ ನಮಗೆ ಈ ರೀತಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಸ್ಕಾಲರ್ಶಿಪ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ನೋಡಿ, ಎಕ್ಸಾಂಪಲ್ ಈಗ ಡೈರೆಕ್ಟಾಗಿ ವಿಡಿಯೋ ಹೇಳ್ತೀನಿ. ನೋಡಿ, ನನಗೆ HDFC ಪರಿವರ್ತನೆ ECS ಪ್ರೋಗ್ರಾಮ್ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ ಸ್ಕಾಲರ್ಶಿಪ್ ಮೇಲೆ 2023-24 ಸ್ಕಾಲರ್ಶಿಪ್ ನನಗೆ ಅವಾರ್ಡೆಡ್ ಅನ್ನೋದು ಅದಕ್ಕೆ ಮೆರಿಟ್ ಲಿಸ್ಟಲ್ಲಿ ಬಂದಿತ್ತು. ನೋಡಿ, ನನಗೆ 2024 ನನಗೆ ಒಂದು ಸರಿ 50K ಬಂದಿತ್ತು. ಆಮೇಲೆ ಅದು ಮಾರ್ಚಲ್ಲಿ ಬಂದಿತ್ತು. ನೆಕ್ಸ್ಟ್ ಅದಾದಮೇಲೆ ಡಿಸೆಂಬರ್ ಕೂಡ ನನಗೆ 2024 50,000 ಬಂದಿದೆ. ನೋಡಿ, ಈಗ ಅಟ್ ಪ್ರೆಸೆಂಟ್ ನನಗೆ ಈಗ ಇನ್ನೂ ಥರ್ಡ್ ಇಯರ್ದು ಅದು ಇನ್ನೂ ಸ್ವಲ್ಪ ಆಗಿದ್ಮೇಲೆ ಲೇಟಾಗಿ ಬರುತ್ತೆ ಸ್ಕಾಲರ್ಶಿಪ್ಪು. ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ, ಬಟ್ ನೀವು ಅದಕ್ಕೆ ಮೆರಿಟ್ ಲಿಸ್ಟಲ್ಲಿ ಸ್ಕಾಲರ್ಶಿಪ್ ಬಂದಿರಬೇಕು. ರಿಸಲ್ಟ್ ಇವನ್ನೆಲ್ಲ ಎಲ್ಲಿ ಚೆಕ್ ಮಾಡೋದು ಬ್ರದರ್ ಅಂತ ಕೇಳಿದರೆ, ನಾನು ಪ್ರತಿಯೊಂದು ಈ ಥರ್ಡ್ ನೋಡಿ, ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆಯಲ್ಲ, ಇದು ಲೈನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮಗೆ ರಿಸಲ್ಟದು ಒಂದು ಸ್ಕಾಲರ್ಶಿಪ್ ಲಿಂಕನ್ನು ಸಿಗುತ್ತೆ. ನೋಡಿ, ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಅಲ್ಲಿ ಚೆಕ್ಔಟ್ ಮಾಡ್ಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಖಂಡಿತ ಸಿಗುತ್ತೆ. ಎಲ್ಲ ಚೆಕ್ಔಟ್ ಮಾಡ್ಕೋಬೋದು. ಇಲ್ಲಿ ಅಟ್ ಪ್ರೆಸೆಂಟ್ ನನಗೆ ಇದ್ರ ಬರೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ, ಬರೀ ಅಮೌಂಟ್ ಒಂದೇ ಅಲ್ಲ, ಇದರಲ್ಲಿ ನಿಮಗೆ ವೆಬಿನಾರ್ಸು ಮತ್ತು ನೀವು ಇನ್ನೇನಾದರೂ ನಿಮಗೆ ಅವರು ಒಂದು ಏನೋ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿದ್ರೆ ಇಲ್ಲಿಂದ ಬೇರೆ ಒಂದು ಸ್ಟೇಟಿಗೆ ಕೂಡ ಫ್ರೀಯಾಗಿ ಏರೋಪ್ಲೇನಲ್ಲಿ ಟಿಕೆಟ್ಸಿಂದ ನಿಮ್ಗೆ ಕರ್ಕೊಂಡು ಹೋಗ್ತಾರೆ. ಇದು ಖಂಡಿತ ನಿಜ ಅಲ್ಲ, ಖಂಡಿತ ನಿಜ. ಇದು ಯಾವುದೇ ಥರ ಫೇಕ್ ಅಂತಾರಲ್ಲ, ಖಂಡಿತ ನನಗೆ ತುಂಬ ಸರಿ ಮೇಲ್ ಮಾಡಿದ್ದಾರೆ, ನೀವು ಡೆಲ್ಲಿಗೆ ಸೆಲೆಕ್ಟ್ ಆದ್ರಿಂದ ಡೆಲ್ಲಿಗೆ ಬರ್ತೀರಾ ಅಂತ. ನಾನು ಬಟ್ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ನಾನು ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆ ಇನ್ನೊಂದು ಏನಪ್ಪ ಬೆನಿಫಿಟ್ಸ್ ಅಂದರೆ, ನಿಮಗೆ ಒಂದು ನೋಡಿ, ನಿಮ್ಗೆ ಗೊತ್ತಿರುತ್ತೆ, ಈ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೋ ಒಂದು ನೆಕ್ಸ್ಟು ಇಂಟರ್ವ್ಯೂ ಕೂತ್ಕೊಳ್ಳಾಗ ನಾನು ಈ ಥರ ಒಂದು ಸ್ಕಾಲರ್ಶಿಪ್ಪಲ್ಲಿ ನಾನು ಮೆರಿಟ್ ಲಿಸ್ಟಲ್ಲಿ ನನ್ನ ನೇಮ್ ಬಂದಿತ್ತು ಅಂತ ನೀವು ಹೇಳಿದ್ರೆ, ನಿಮಗೆ ಈ ಥರ ಒಂದೇನಪ್ಪ ಅಂದರೆ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಫ್ಯೂಚರ್ಲಿ ಒಂದು ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ, ನಿಮ್ಗೆ ಅಮೌಂಟು ಸಿಗುತ್ತೆ. ಮತ್ತು ಹಾಗೂ ನೀವು ಮೆರಿಟ್ ಲಿಸ್ಟಲ್ಲಿ ಅಷ್ಟು ಜನ ಇದೆ ಅಂದರೆ ನಿಮ್ಗೆ ಒಂದು ಪಾಯಿಂಟ್ ಔಟ್ ಆಗ್ತೀರಾ, ಇಂಟರ್ವ್ಯೂ ಕೂಡ ಒಂದು ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದು ಇಂಜಿನಿಯರ್ ಸ್ಟೂಡೆಂಟ್ ಆಯಿತು ಬ್ರೋ. ಮತ್ತು ಇಷ್ಟೆಲ್ಲ ಹೇಳಿದ್ಮೇಲೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದಾ? ಖಂಡಿತ ಅಪ್ಲೈ ಮಾಡ್ಬೋದು. ಯಾವುದೇ ಥರ ತೊಂದರೆ ಇರೋದಿಲ್ಲ. ಎಷ್ಟು ಸ್ಕಾಲರ್ಶಿಪ್ ಬೇಕಾದ್ರೂ ನೀವು ಅಪ್ಲೈ ಮಾಡ್ಬೋದು. ನೋಡಿ, ನಿಮಗೆ ಯಾವ ಥರ ರಿಸಲ್ಟ್ ಚೆಕ್ ಮಾಡೋದಂತಂದರೆ, ಇಲ್ಲಿ ಜಸ್ಟ್ ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬ ಸ್ಕಾಲರ್ಶಿಪ್ ರಿಸಲ್ಟ್ನ ಬಿಟ್ಟಿರ್ತಾರೆ, ನೀವು ಚೆಕ್ಔಟ್ ಮಾಡ್ಬೋದು. ಈಗ ಲೈವಲ್ಲೇ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ ಅಂತ. ನೋಡಿ, ನೀವು ಹಿಂಗೆ ಒಂದು ಸ್ವಲ್ಪ ವೆಬ್ಸೈಟ್ ಲೋಡ್ ಆಗ್ತಿದೆ, ಬನ್ನಿ ನೋಡಿ. ನಾನು ಡೌನ್ ಮಾಡ್ತಾ ಹೋದರೆ ಅದೇ HDFC ಪರಿವರ್ತನೆ ECS ಪ್ರೋಗ್ರಾಮಲ್ಲಿ ನಾನು ಹಾಕಿರುವಂಥ ಸ್ಕಾಲರ್ಶಿಪ್ಪಲ್ಲೇ ನೋಡಿ, ಅವರು PG ಅಂದರೆ ನೀವು ಯಾರು ಇಂಜಿನಿಯರ್ ಮುಗಿಸಿ PG ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ಗೆ 446 ಅಂದರೆ 446 ಸ್ಟೂಡೆಂಟ್ಸ್ಗೆ ಅಮೌಂಟನ್ನು ಕೊಡ್ತಿದ್ದಾರೆ. ಇನ್ನು ಅಂಡರ್ ಗ್ರಾಜುಯೇಟೆಡ್ ಸ್ಟೂಡೆಂಟ್ಸ್ ಅಂದರೆ ಲೈಕ್ ಪ್ರೊಫೆಷನಲ್ ಕೋರ್ಸ್ ಯಾವುದೇ ಆಗಿರಲಿ, ನೀವು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರಲಿ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರಲಿ, ಅಂಡರ್ ಗ್ರಾಜುಯೇಟೆಡಲ್ಲಿ ಯಾರು ಬರ್ತಾರೆ ಅವರಿಗೆಲ್ಲ ಬಂದ್ಬಿಟ್ಟು 1135 ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಅನ್ನೋದು ಪಡ್ಕೊಂಡಿದ್ದಾರೆ. ಇದು ಜಸ್ಟ್ HDFC ಒಂದೇ ನನ್ನ ಸ್ಕಾಲರ್ಶಿಪ್ ಸಿಕ್ಕಿರೋದು. ಇನ್ನು ಬೇರೆ ಬೇಜಾನ್ ಇದಾವೆ ನೋಡಿ. DXC ಪ್ರೋಗ್ರೆಸ್ ಮಾಡಿ, ಆಮೇಲೆ ಕೊಟಾಕ, ವೆಸ್ಟರ್ನು, ಟಾಟಾ ಕ್ಯಾಪಿಟಲ್, ಕೌಂಟಾನಾಸ್, ಇನ್ಫೋಸಿಸು ಹಾಗೆ ತೆಗಿತಾ ಇದ್ದರೆ ನಿಮಗೆ ಇಲ್ಲೇ ಗ್ರ್ಯಾಂಡ್ ಇವೆಲ್ಲ ಸ್ಕಾಲರ್ಶಿಪ್ಪು ನೀವು ಅಪ್ಲೈ ಮಾಡ್ತಾ ಇರಿ. ನಿಮ್ಗೆ ಯಾವುದೇ ಒಂದು ಸ್ಕಾಲರ್ಶಿಪ್ ಏನಾದರೂ ಸೆಲೆಕ್ಟ್ ಆಯ್ತು ಅಂದರೆ ಪರವಾಗಿಲ್ಲ, ನಿಮಗೆ 4 ವರ್ಷ ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬಂದೇ ಬರುತ್ತೆ. ಇದು ತುಂಬ ಜನ ಡೌಟ್ಸ್ಗಳಿತ್ತು, ಯಾವುದು ಎಷ್ಟು ಸ್ಕಾಲರ್ಶಿಪ್ ಹಾಕ್ಬೋದು. ನೋಡಿ, ಎಷ್ಟು ಸ್ಕಾಲರ್ಶಿಪ್ ಬೇಕಾದ್ರೂ ಹಾಕ್ಬೋದು. ಖಂಡಿತ ಈ ಪ್ರೂಫ್ ಸಮೇತ ನಾನು ನಿಮ್ಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಪ್ರತಿಯೊಂದು ಸ್ಕಾಲರ್ಶಿಪ್ಪು ಮುಂದೆ ಬರುವ ಫ್ಯೂಚರಲ್ಲಿ ಮತ್ತು ಅದರಲ್ಲಿ ಜೆನ್ಯೂನ್ ಆಗಿ ಇಂಥ ಸ್ಕಾಲರ್ಶಿಪ್ಪು ಬಂದೇ ಬರ್ತವೆ ಅಂತ ಸ್ಕಾಲರ್ಶಿಪ್ ಬಗ್ಗೆ ನಾನು ವೀಡಿಯೋ ಮಾಡ್ತಿರ್ತೀನಿ. ಯಾವುದೇ ಥರ ಫೇಕ್ ಅಂತೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ಫೇಕ್ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಸಿಗೋದಿಲ್ಲ, ಹುಡುಕಿದ್ರೆ ಸಿಗೋಲ್ಲ. ಯಾವುದೇ ಒಂದು ಫೇಕ್ ಅನ್ನೋದು ನಾನು ತೋರಿಸೋದಿಲ್ಲ. ಇದು ತುಂಬ ಜನಕ್ಕೆ ಬಂದಿದೆ. ಯಾಕಂದರೆ ಕೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ನಂದು ಒಂದೇ ಯೂಟ್ಯೂಬಲ್ಲ, ಬೇರೆ ಯೂಟ್ಯೂಬರ್ಸ್ ನೀವು ನೋಡಿದ್ರು ಸಿಗುತ್ತೆ. ತುಂಬ ಸ್ಟೂಡೆಂಟ್ಸ್ಗೂ ಬಂದಿದ್ದೇನೆ. ಎಸ್ಪೆಷಲಿ ನೀವು ನಮ್ಮ ಯೂಟ್ಯೂಬಲ್ಲಿ ನೋಡಬೇಕು, ತುಂಬ ಜನ ಸ್ಕಾಲರ್ಶಿಪ್ ಅನ್ನೋದು ಬಂದಿದೆ. ಬಟ್ ಅವರು ನನಗೆ ಹಾಕಿದ್ದಾರೆ, ಮೆರಿಟ್ ಲಿಸ್ಟ್ ಆಗಿದೆ ಬ್ರೋ, ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತಿದ್ರು. ಅಂಥವ್ರಿಗೆ ಏನಿಲ್ಲ, ಜಸ್ಟ್ ವೇಟ್ ಮಾಡಿ, ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಾರೆ. ಅಪ್ಲೋಡ್ ಮಾಡಿದ ಮೇಲೆ ವಿತಿನ್ 1 or 2 ವೀಕಲ್ಲಿ ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ.
ನಿಮಗೆ ಈಗ ಡೌಟ್ಸ್ ಅನ್ನೋದು ಕ್ಲಿಯರ್ ಇರುತ್ತೆ, ಅಮೌಂಟ್ ಅನ್ನೋದು ಖಂಡಿತ ಬರುತ್ತೆ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಬಂದಿರುತ್ತೆ. ಎಸ್ಪೆಷಲಿ ನನಗೆ 1,00,000 ಸ್ಕಾಲರ್ಶಿಪ್ ಅನ್ನೋದು ಇದರಲ್ಲೇ ಬಂದಿದೆ. SSP ಮೇಲೆ ಯಾವುದೇ ರಿಫೆಕ್ಟ್ ಇರೋಲ್ಲ. ನನಗೆ ನಾನು SSP ನಂದೇ ತೊಗೊಂಡು ತುಂಬ ಸಾರಿ ವೀಡಿಯೋ ಮಾಡಿರ್ತೀನಿ. SSP ನನಗೆ ಖಂಡಿತ ಅವಾಗಿಂದ ವಿದ್ಯಾಸಿರಿ ಅಮೌಂಟು ಬರ್ತಾಯಿದೆ, SSP ಇದು ಬರ್ತಾಯಿದೆ, ಎಲ್ಲ ಸ್ಕಾಲರ್ಶಿಪ್ಪು ಬರ್ತಾಯಿದೆ. ಯಾವುದೇ ಥರ SSP ಇದಕ್ಕೂ ಯಾವುದೇ ಥರ ತೊಂದರೆ ಅನ್ನೋದು ಆಗೋದಿಲ್ಲ. ಖಂಡಿತ ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಜಸ್ಟ್ ನೀವು ಅಪ್ಲೈ ಮಾಡಬೇಕು. ಜಸ್ಟ್ ಒಂದು ಸಾರಿ ಅಪ್ಲೈ ಮಾಡೋಕ್ಕೆ ನಿಮಗೆ ಟೈಮ್ ತೊಗೊತದೆ. ಇನ್ನೂ ಸೆಕೆಂಡ್ ಟೈಮ್ ಇನ್ನೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಜಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಇನ್ನೂ ಸ್ವಲ್ಪ ಜನರ ಡೌಟ್ಸ್ ಏನಂದರೆ, ಬ್ರೋ ಇದು ಆನ್ಲೈನಲ್ಲಿ ಆಯಿತು, ನಂಗೆ ಆನ್ಲೈನಲ್ಲಿ ಅಷ್ಟೊಂದು ನನಗೆ ಇನ್ನೂ ಸ್ವಲ್ಪ ನಂಗೆ ಡೌಟ್ಸ್ ಇದೆ. ಆನ್ಲೈನ್ ಸ್ಕಾಲರ್ಶಿಪ್ ಕೊಡ್ತಾರೋ ಇಲ್ಲೋ ಗ್ಯಾರಂಟಿ ಇಲ್ಲ. ನಾನು ಆಫ್ಲೈನಲ್ಲಿ ನಾನು ಡಾಕ್ಯುಮೆಂಟ್ ಸಮೇತ ಕೊಟ್ಟು ನನಗೆ ಸ್ಕಾಲರ್ಶಿಪ್ ಬೇಕು, ಆ ಥರ ಸ್ಕಾಲರ್ಶಿಪ್ ಇದ್ದರೆ ಹೇಳಿ ಅಂತ ಹೇಳ್ತೀರಾ. ನೋಡಿ, ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಹಾಕಿದ್ರೆ ಖಂಡಿತ ಆ ಥರ ಸ್ಕಾಲರ್ಶಿಪ್ ತೊಗೊಂಡವರು ನಮ್ಮ ಸೀನಿಯರ್ಸು ತುಂಬ ಜನ ಇದ್ದಾರೆ, ನಮ್ಮ ಜೂನಿಯರ್ಸು ತುಂಬ ಜನ ಇದ್ದಾರೆ. ಅದ್ರ ಬಗ್ಗೆ ನಾನು ಜಸ್ಟ್ ನಿಮಗೆ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಜನಕ್ಕೆ ಗೊತ್ತಿದೆ ಅನ್ಕೋತೀನಿ. ಜಿಂದಾಲ್ ಸ್ಕಾಲರ್ಶಿಪ್ ಇದು ಬೈ ಆಫ್ಲೈನ್ ಏನೇ ಒಂದು ಇದ್ದರೂ ನೀವು ಲೆಟ್ರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಬಿಟ್ಟು ಸೀಲು ಸಿಗ್ನೇಚರ್ ಆ ಥರ ಒಂದು ಪ್ರೊಸೀಜರ್ ಇರುತ್ತೆ. ಆ ಥರ ಸ್ಕಾಲರ್ಶಿಪ್ ಬಗ್ಗೆ ಅಪ್ಲೈ ಮಾಡೋದು ಹೇಗೆ, ಆ PDF ಎಲ್ಲಿ ಸಿಗ್ತಾವೆ ಅದ್ರ ಬಗ್ಗೆ ನೀವು ಅಪ್ಡೇಟ್ ಮಾಡಿದ್ರು ಖಂಡಿತ ನಾನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೋಡಿ, ನಿಮಗೆ ಯಾವುದೇ ಥರ ಡೌಟ್ಸ್ ಇರಲಿ ನಾನು ನಿಮ್ಮ ಜೊತೆ ಇರ್ತೀನಿ. ಏನೇ ಒಂದು ಫೇಸ್ ಇಶ್ಯೂ ಮಾಡ್ತಿದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ, ಹೇಳ್ತೀನಿ. ನೋಡಿ, ಪಾಸಿಟಿವ್ ಒಟ್ಟಿಗೆ ಹೋಗೋಣ. ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಖಂಡಿತ ನಿಮಗೆ ಆ ಡೌಟ್ಸು ಮತ್ತು ನಿಮಗೆ ಏನೇ ಒಂದು ಗುಡ್ ರಿಸಲ್ಟ್ ಪಾಸಿಟಿವ್ ವೇದಲ್ಲಿ ನಮಗೆ ಏನೋ ಒಂದು ಅಮೌಂಟ್ ಇನ್ನೊಬ್ಬರಿಗೆ ನನಗೆ ಎಷ್ಟು ಸಹಾಯ ಆಗಿದೆ ಅದೇ ಥರ ನಿಮಗೂ ಒಂದು ಸಹಾಯ ಆಗಲಿ ಅಂತ ಒಂದು ಇದು ಮಾಡ್ತಿರೋದಷ್ಟೇ. ಸಿಗೋಣ ಗಾಯ್ಸ್. ಮತ್ತು ಇನ್ನು ಯಾವುದೇ ಅಪ್ಡೇಟ್ಸ್ ಬಂದರೂ ಹಾಗೂ ಯಾವುದೇ ಥರ ಹೊಸ ಸ್ಕಾಲರ್ಶಿಪ್ ಬಂದರೂ ನಾನು ಖಂಡಿತ ತಿಳಿಸ್ತೀನಿ. ಈಗ ಜಸ್ಟ್ ಬರೋವಂಥ ಸ್ಕಾಲರ್ಶಿಪ್ಪಲ್ಲಿ ಅದರಲ್ಲಿ ಜೆನ್ಯೂನಾಗಿ ಖಂಡಿತ ಸ್ಕಾಲರ್ಶಿಪ್ ಬಂದೇ ಬರ್ತವೆ. ಅಂಥ ಸ್ಕಾಲರ್ಶಿಪ್ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು SSBದು ಅಪ್ಡೇಟ್ ಮಾಡ್ತಾಯಿರ್ತೀನಿ, ರಿಸಲ್ಟ್ಗಳು ಅಪ್ಡೇಟ್ ಮಾಡ್ತಾಯಿರ್ತೀನಿ, ನೋಟ್ಸ್ಗಳು ಸಿಗ್ತಿರ್ತವೆ. ನಮ್ಮ ವಾಟ್ಸಪ್ ಚಾನಲ್ ಚೆಕ್ಔಟ್ ಮಾಡ್ಕೋಬೋದು. ಇದೇ ಥರ ಏನೇ ಒಂದು ಕಂಟೆಂಟ್ ಬೇಕು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ, ಹಾಗೂ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಬಾಯ್ ಬಾಯ್.